ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರ ಸರಣಿಯ ಮೊದಲ ಭಾಗವಾಗಿರುವಂಥ ಮಿತ್ರಭೇದ ಪ್ರಕರಣದ ಕೊನೆಯ ಕಥೆಯನ್ನು ನಾನು ಇವತ್ತು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಮೂಲ ಕಥೆ ಕರಟಕ ಮತ್ತು ದಮನಕ ಅನ್ನುವಂತಹ ನರಿಯ ಕಥೆ. ಅದರ ಕಥೆಯ ಒಳಗಡೆ ಬರುವಂತಹ ಚಿಕ್ಕ ಚಿಕ್ಕ ಕಥೆಗಳನ್ನು ನಾನು ಇಲ್ಲಿಯವರೆಗೂ ಚಿಕ್ಕ ಚಿಕ್ಕ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಆ ಮೂಲ ಕಥೆಯನ್ನು ಇದರ ನಂತರ ಹೇಳ್ತೇನೆ. ಈ ಮಿತ್ರಭೇದ ಪ್ರಕರಣದ ಕೊನೆಯ ಕತೆ ಇದಾಗಿದೆ. ಈ ಕತೆ ಏನಿದೆ ಅಂತ ಹೇಳಿದ್ರೆ, ಹಿತವನ್ನು ಬಯಸುವ ಮೂರ್ಖನಿಗಿಂತ ಬುದ್ಧಿವಂತನಾದ ಶತ್ರುವೇ ಮೇಲು ಅನ್ನುವಂತಹ ವಿಚಾರವನ್ನು ಈ ಕತೆ ಹೇಳುತ್ತೆ. ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆತ ಒಂದು ಮಂಗವನ್ನು ವಾನರನನ್ನು ಸಾಕಿರ್ತಾನೆ. ಆ ವಾನರ ರಾಜನ ಸೇವೆಯನ್ನು ಮಾಡ್ತಾ ಇರುತ್ತೆ. ಕಾಲು ಹೊತ್ತೋದು, ಆತನಿಗೆ ಬೇಕಾದಂಥ ವಸ್ತುಗಳನ್ನು ತಂದು ಕೊಡೋದು, ಹೀಗೆ ಮಾಡ್ತಾ ಇರುತ್ತೆ. ಅದರ ಮೇಲೆ ರಾಜನಿಗೆ ಅದೆಷ್ಟು ಪ್ರೀತಿ ಇರುತ್ತೆ ಅಂದರೆ ಅದಕ್ಕೆ ಪರಿಪೂರ್ಣವಾದ ಸ್ವಾತಂತ್ರ್ಯವನ್ನು ಆತ ಅರಮನೆಯಲ್ಲಿ ಕೊಟ್ಟಿರ್ತಾನೆ. ಆ ಮಂಗ ಅಂತಃಪುರವನ್ನೆಲ್ಲ ಸುತ್ತಾಡ್ತಾ ಎಲ್ಲ ಕಡೆಗೂ ಸ್ವೇಚ್ಛೆಯಿಂದ ಓಡಾಡ್ತಾ ಇರುತ್ತೆ. ಹಾಗೆ ಓಡಾಡ್ತಾ ಇರಬೇಕಾದಾಗ ಒಂದು ರಾತ್ರಿ ರಾಜ ಮಲಗಿಕೊಂಡಿರ್ತಾನೆ. ಹಾಗೆ ಮಲಗಿಕೊಂಡಾಗ ಅದು ಆತನ ಪಕ್ಕದಲ್ಲಿ ಕುಳಿತುಕೊಂಡು ಆತನಿಗೆ ಬೀಸಣಿಕೆಯಿಂದ ಗಾಳಿ ಹಾಕ್ತಾ ಇರುತ್ತೆ. ಹಾಗೆ ಹಾಕ್ತಾ ಇರಬೇಕಾದಾಗ ಒಂದು ನೊಣ ಆತನ ಮುಖದ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನು ಓಡಿಸೋ ಪ್ರಯತ್ನವನ್ನು ಮಾಡುತ್ತೆ ಮಂಗ. ಅದು ಹೋಗೋದಿಲ್ಲ, ಮತ್ತೆ ಹೋಗುತ್ತೆ, ವಾಪಸ್ ಬರುತ್ತೆ. ಹಾಗೆ ಮಾಡ್ತಾ ಇರಬೇಕಾದಾಗ ಅದರ ಪಕ್ಕದಲ್ಲಿ ಒಂದು ಚಾಕು ಇರುತ್ತೆ. ಆ ಚಾಕುವನ್ನು ಇಟ್ಕೊಂಡು ಹಾಗೆ ಹೀಗೆ ಅದನ್ನು ನೊಣವನ್ನು ಓಡಿಸೋ ಪ್ರಯತ್ನವನ್ನು ಮಾಡುತ್ತೆ. ಆ ನೊಣ ಸುತ್ತಾಡ್ತಾ ಬಂದು ರಾಜನ ಎದೆಯ ಮೇಲೆ ಕೂತ್ಕೊಳ್ಳುತ್ತೆ. ಆ ರಾಜನ ಎದೆ ಮೇಲೆ ನೊಣ ಕೂತ್ಕೊಂಡ ತಕ್ಷಣ ಆ ಮಂಗ ಏನು ಮಾಡುತ್ತೆ, ನೊಣವನ್ನು ಸಾಯಿಸಿಬಿಡಬೇಕು ಅಂತ ಹೇಳಿ ಹರಿತವಾದಂತಹ ಚಾಕು ಅಥವಾ ಕತ್ತಿಯನ್ನು ಹಿಡಿದುಕೊಂಡು ಜೋರಾಗಿ ನೊಣ ಕುಂತ ಜಾಗದ ಕಡೆಗೆ ಬೀಸಿಬಿಡುತ್ತೆ. ಹಾಗೆ ಬೀಸಿದ್ದ ಥರ ಹರಿತವಾದಂತಹ ಕತ್ತಿ ರಾಜನ ಎದೆಯನ್ನು ಸೀಳಿ ರಾಜ ಸಾವನ್ನಪ್ಪೋದಕ್ಕೆ ಈ ಘಟನೆ ಕಾರಣವಾಗುತ್ತೆ ಅಂತ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೂರ್ಖ ಸೇವಕ ನಮಗೆ ಎಷ್ಟೆಲ್ಲ ಉಪಕಾರ ಮಾಡುವಂತಹ ಮೂರ್ಖರ ನಮಗೆ ತೊಂದರೆಯನ್ನುಂಟು ಮಾಡಬಹುದು ಅನ್ನುವಂಥದ್ದನ್ನು ಈ ಕತೆ ಹೇಳುತ್ತೆ. ಹಾಗೆ ಬುದ್ಧಿವಂತ ಶತ್ರುವಿನಿಂದ ನಮಗೆ ಲಾಭ ಇದೆ ಅನ್ನುವಂಥದ್ದು. ಅದೇ ಒಂದು ಊರಿನಲ್ಲಿ ಒಬ್ಬ ಮಹಾಪಂಡಿತನಾದಂತಹ ಬ್ರಾಹ್ಮಣ ಇರ್ತಾನೆ. ಆತ ಪೂರ್ವಕರ್ಮದಿಂದ ಕಳ್ಳನಾಗಿ ಬಿಟ್ಟಿರ್ತಾನೆ. ಆ ಊರಿನಲ್ಲಿ ಕಳ್ಳತನ ಮಾಡ್ತಾ ಇರ್ತಾನೆ. ಹಾಗೆ ಆತ ಕಳ್ಳತನ ಮಾಡ್ತಾ ಇರುವಂತಹ ಊರಿಗೆ ಒಂದು ಸಾರಿ ಬೇರೆ ಪ್ರದೇಶದ 4 ಜನ ಬ್ರಾಹ್ಮಣ ವ್ಯಾಪಾರಿಗಳು ಬರ್ತಾರೆ. ಅವರು ಈ ಊರಿನಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಸಾಕಷ್ಟು ಹಣ ಸಂಪಾದನೆಯನ್ನು ಮಾಡ್ತಾರೆ. ಸಾಕಷ್ಟು ಹಣ ಸಂಗ್ರಹ ಮಾಡಿರೋದನ್ನು ಈ ಕಳ್ಳ ಬ್ರಾಹ್ಮಣ ನೋಡ್ತಾನೆ. ನೋಡಿ ಆತನ ಮನಸ್ಸಿನಲ್ಲಿ ಒಂದು ಆಸೆ ಬರುತ್ತೆ, ಏನಾದರೂ ಮಾಡಿ ಈ 4 ಜನರಿಗೆ ವಂಚಿಸಿ ಇವರ ಹಣವನ್ನು ನಾನು ಕಿತ್ಕೊಂಡು ಬಿಡಬೇಕು ಅಂತ. ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಆತ ಅಂದುಕೊಂಡಾಗ ಅವರ ಸ್ನೇಹ ಸಂಪಾದನೆ ಮಾಡಬೇಕು ಅನ್ನುವಂಥ ವಿಚಾರ ಆತನ ತಲೆಯಲ್ಲಿ ಬರುತ್ತೆ. ಹಾಗೆ ಆತನಿಗೆ ಹೊಳೆದಾಗ ಆತ ಆ 4 ಜನ ಬ್ರಾಹ್ಮಣರ ಹತ್ತಿರ ಹೋಗ್ತಾನೆ. ತುಂಬ ಮಧುರವಾಗಿ ಮಾತನಾಡ್ತಾ ತನ್ನೆಲ್ಲ ಪಾಂಡಿತ್ಯವನ್ನು ಅವ್ರ ಮುಂದೆ ಪ್ರದರ್ಶನ ಮಾಡ್ತಾ ಅವರಿಗೆ ಸೇವೆಯನ್ನು ಮಾಡ್ತಾ ಆತ್ಮೀಯನಾಗ್ತಾನೆ. ಹಾಗೆ ಆತ್ಮೀಯನಾದಾಗ ಅವರು ಈತನನ್ನು ತಮ್ಮ ಸೇವಕನನ್ನಾಗಿ ತಮ್ಮ ಜೊತೆಗೆ ಇರಿಸ್ಕೊಳ್ತಾರೆ. ಹಾಗೆ ಒಂದಷ್ಟು ದಿನ ಕಳೆಯುತ್ತೆ. ಅವರು ಸಾಕಷ್ಟು ಹಣ ಸಂಪಾದನೆ ಮಾಡಿ ಆ ಹಣವನ್ನೆಲ್ಲ ತೆಗೆದುಕೊಂಡು ರತ್ನಾದಿಗಳನ್ನು ಕೊಂಡ್ಕೊಳ್ತಾರೆ. ಆ ರತ್ನಗಳನ್ನೆಲ್ಲ ಕೊಂಡುಕೊಂಡು ಇನ್ನೇನು ತಾವು ತಮ್ಮ ಊರಿಗೆ ಹೊರಡಬೇಕು ಅಂತ ಸಿದ್ಧತೆ ಮಾಡಿಕೊಂಡು ತೆಗೆದುಕೊಂಡಂತಹ ರತ್ನಗಳನ್ನೆಲ್ಲ ತಮ್ಮ ಮೊಣಕಾಲಿನಲ್ಲಿ ಅವುಗಳನ್ನ ಗುಪ್ತವಾಗಿ ಇಟ್ಕೊಂಡು ಹೊರಡೋದಕ್ಕೆ ತಯಾರಾಗ್ತಾರೆ. ಅವರು ಹಾಗೆ ಹೊರಡೋದಕ್ಕೆ ತಯಾರಾದ ತಕ್ಷಣ ಈ ಬ್ರಾಹ್ಮಣ ಕಳ್ಳನಿಗೆ ಬೇಸರ ಆಗುತ್ತೆ. ಅಯ್ಯೋ, ಇವ್ರ ಹತ್ರ ಅಷ್ಟೊಂದು ಹಣ ಇದ್ದು ನಾನು ಅದನ್ನು ಕಿತ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲಲ್ಲ. ಅವರು ಹೊರಟು ಹೋಗಿಬಿಟ್ರೆ ಮತ್ತೆ ಇನ್ಯಾವತ್ತೂ ನನಗೆ ಆ ಹಣ ಸಿಗೋದಿಲ್ಲ. ಏನಾದರೂ ಮಾಡಿ ನಾನು ಅವ್ರ ಜೊತೆಗೆ ಹೋಗಬೇಕು. ದಾರಿಯಲ್ಲಿ ಅವ್ರನ್ನ ನಂಬಿಸಿ ಅವ್ರಿಗೆ ವಿಷ ಉಣಿಸಿ ಅವ್ರನ್ನ ಕೊಂದಾದರೂ ನಾನು ಇದನ್ನು ಅವರೆಲ್ಲ ಸಂಪತ್ತನ್ನು ದೋಚಿಕೊಳ್ಬೇಕು ಅಂತ ವಿಚಾರ ಮಾಡಿದಂತಹ ಕಳ್ಳ ಅವರ ಹತ್ತಿರಕ್ಕೆ ಹೋಗಿ, ನಾನು ಇಷ್ಟು ದಿನ ನಿಮ್ಮ ಜೊತೆಗೆ ಬಹಳ ಸ್ನೇಹದಿಂದ ಇರೋದ್ರಿಂದ ನೀವು ಈಗ ಹೋಗ್ತಾ ಇರೋದು ನನಗೆ ಬಹಳಷ್ಟು ಸಂಕಟ ತಂದಿದೆ. ಹಾಗಾಗಿ ದಯವಿಟ್ಟು ನನ್ನನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ರಿ, ನಾನು ನಿಮ್ಮ ಜೊತೆಗೆ ಇದ್ದು ಸೇವೆಯನ್ನು ಮಾಡ್ತೀನಿ ಅಂತ ಆತ ವಿನಂತಿಸ್ಕೊಳ್ತಾನೆ. ಹಾಗೆ ವಿನಂತಿಸ್ಕೊಳ್ಳೋದ ತಕ್ಷಣ 4 ಜನ ಬ್ರಾಹ್ಮಣ ವ್ಯಾಪಾರಿಗಳು, ಆಯಿತು, ನೀನು ನಮ್ಮ ಜೊತೆಗೆ ಬರ್ಬೋದು, ನಮ್ಮ ಜೊತೆಗೆ ಬರುವ ಹಾಗಿದ್ರೆ ನಮ್ದೇನೋ ಅಭ್ಯಂತರ ಇಲ್ಲ ಅಂತ ಅದನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಹಾಗೆ ಕರೆದುಕೊಂಡು ಹೋಗ್ತಾ ಇರಬೇಕಾದಾಗ ನಗರ ಕಾಡುಗಳನ್ನು ಹೀಗೆ ಸುತ್ತಾ ಹೋಗ್ತಾ ಇರಬೇಕಾದಾಗ ಒಂದು ಕಾಡಿನ ಜಾಗಕ್ಕೆ ಬಂದಾಗ ಒಂದು ಕಾಗೆ ಜೋರಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ಬ್ರಾಹ್ಮಣರು ಸಾಕಷ್ಟು ಲಕ್ಷಗಟ್ಟಲೆ ಸಂಪತ್ತು ಬೆಲೆ ಬಾಳುವಂತಹ ರತ್ನಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬೇಡ,
ಬೇಟೆಗಾರ ಇವರನ್ನ ಮೇಲೆ ಆಕ್ರಮಣ ಮಾಡಿ ಅವರಲ್ಲಿರುವಂತಹ ಎಲ್ಲ ಸಂಪತ್ತನ್ನು ದೋಚಿಕೋ ಅಂತ ಕಾಗೆ ಕೂಗುತ್ತೆ. ಹಾಗೆ ಕೂಗಿದ ತಕ್ಷಣ ಅಲ್ಲಿದ್ದಂತಹ ಬೇಟೆಗಾರರು ಓಡಿ ಬಂದು ಇವ್ರನ್ನ ದೊಣ್ಣೆಯಿಂದ ಹೊಡೆದು ಇವರೆಲ್ಲ ಬಟ್ಟೆಗಳನ್ನು ಬಿಚ್ಚಿಸಿ ಸಂಪತ್ತು ಎಲ್ಲಿದೆ ಅಂತ ನೋಡ್ತಾರೆ. ಅವರಿಗೆ ಯಾವ ಸಂಪತ್ತು ಸಿಗೋದಿಲ್ಲ. ಹಾಗೆ ಸಿಗದಂಗೆ ಆದ ತಕ್ಷಣ ಆ ಬೇಟೆಗಾರ ಹೇಳ್ತಾನೆ, ಬೇಡ ನೋಡು, ಇಲ್ಲಿಯ ತನಕ ನಮ್ಮ ಕಾಗೆ ಹೇಳಿರುವಂತಹ ಯಾವ ಮಾತು ಸುಳ್ಳಾಗಿಲ್ಲ. ಇವತ್ತು ನಮ್ಮ ಕಾಗೆ ನಿಮ್ಮ ಹತ್ರ ಲಕ್ಷ ಬೆಲೆ ಬಾಳುವಂತಹ ರತ್ನಗಳಿದಾವು ಅಂತ ಹೇಳಿದೆ, ಆದರೆ ನಾವು ಹುಡುಕಿದ್ರೂ ಸಿಗ್ತಾ ಇಲ್ಲ. ನೀವು ನಿಜವಾಗ್ಲೂ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಿಮ್ಮನ್ನು ಕೊಂದು ನಿಮ್ಮ ದೇಹದ ಚರ್ಮವನ್ನು ಸುಲಿದಾದರೂ ನಾವು ನಿಮ್ಮ ಹತ್ತಿರ ಇರುವಂತಹ ಸಂಪತ್ತನ್ನು ದೋಚಿಕೊಳ್ತೇವೆ ಅಂತ ಬೇಡ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಅವರ 4 ಜನ ಬ್ರಾಹ್ಮಣರ ಜೊತೆಗಿರುವಂತಹ ಈ ಕಳ್ಳ ಯೋಚಿಸ್ತಾನೆ, ಹೇಗೂ ಅವರಲ್ಲಿ ಯಾರೋ ಒಬ್ಬರನ್ನ ಸಾಯಿಸಿ ಅವರ ದೇಹದ ಚರ್ಮವನ್ನು ಸುಲಿದು ಬಿಟ್ರೆ ಅವರ ದೇಹದೊಳಗೆ ರತ್ನಗಳು ಸಿಗುತ್ತವೆ. ಹಾಗೆ ಒಬ್ಬನ ದೇಹದಲ್ಲಿ ಸಿಕ್ಕರೂ ಕೊನೆಗೆ ನನ್ನನ್ನು ಅವರು ಕೊಲ್ತಾರೆ. ಹಾಗಾಗಿ ಎಲ್ಲರೂ ಸಾಯೋದಕ್ಕಿಂತ ನಾನು ಸತ್ತರೆ ಅವ್ರು 4 ಜನ ಉಳಿಬಹುದೇನೋ, ಯಾಕಂದರೆ ನನ್ನ ದೇಹದಲ್ಲಿ ಏನೂ ಇಲ್ಲ. ನನ್ನನ್ನೇ ಮೊದಲು ಕೊಂದು ಪರೀಕ್ಷೆ ಮಾಡಿಬಿಟ್ರೆ ನನ್ನ ಹತ್ರ ಎಲ್ಲದೇ ಇರೋದನ್ನು ನೋಡಿ ಅವರನ್ನಾದರೂ ಬಿಟ್ಟು ಬಿಡ್ಬೋದು ಈತ. ಇಲ್ಲ ಅಂದರೆ ಅನಾವಶ್ಯಕವಾಗಿ ಎಲ್ಲರೂ ಸತ್ತು ಹೋಗ್ತೀವಿ. ನಾನಂತರೂ ಸತ್ಯ ಸಾಯಿದ್ದೀನಿ, ಆದರೆ ಒಂದು ಕೆಲಸ ಮಾಡ್ಬೋದು, ನಾನು ಸತ್ತು ಅವ್ರನ್ನ ಬದುಕಿಸುವ ಪ್ರಯತ್ನವನ್ನು ನಾನು ಮಾಡ್ಬೋದು ಅಂತ ಆತ ಯೋಚಿಸ್ತಾನೆ. ಹಾಗೆ ಯೋಚಿಸಿದವನೇ ಹೇಳ್ತಾನೆ, ನೋಡು ಬೇಟೆಗಾರ, ಮೊದಲು ನನ್ನನ್ನು ನೀನು ಕೊಂದು ನನ್ನ ದೇಹವನ್ನು ಪರೀಕ್ಷಿಸು, ಸಿಕ್ಕರೆ ನನ್ನ ದೇಹದೊಳಗೆ ಏನು ಬೇಕಾದರೂ ತಗೋ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಬೇಟೆಗಾರ ಆತನನ್ನು ಕೊಂದು ಆತನ ದೇಹವನ್ನೆಲ್ಲ ಪರಿಶೀಲಿಸ್ತಾನೆ, ಆತನ ಚರ್ಮವನ್ನೆಲ್ಲ ಸುಲಿದು ನೋಡ್ತಾನೆ, ಏನೂ ಸಿಗೋದಿಲ್ಲ. ಆಗ ಸಹಜವಾಗಿ ಯಾರ ಹತ್ರನೂ ಏನೂ ಇಲ್ಲದೆ ಇರ್ಬೋದು ಅಂತ ಹೇಳಿ ಆ 4 ಜನ ವ್ಯಾಪಾರಿ ಬ್ರಾಹ್ಮಣರನ್ನು ಕಳಿಸಿಕೊಡ್ತಾನೆ. ಹೀಗೆ ಆ 4 ಜನ ವ್ಯಾಪಾರಿಗಳ ಜೀವ ಉಳಿಯುತ್ತೆ. ಇಲ್ಲಿ ಆತ ಬಂದಿದ್ದಂತಹ ಶತ್ರು ಅತ್ಯಂತ ಬುದ್ಧಿವಂತನಾಗಿರೋದ್ರಿಂದ ಆತನ ಬುದ್ಧಿವಂತಿಕೆಯ ಕಾರಣದಿಂದ ಈ 4 ಜನ ವ್ಯಾಪಾರಿಗಳ ಜೀವ ಉಳಿತು. ಆದರೆ ಅಲ್ಲಿ ಆ ಮಂಗ ಅತ್ಯಂತ ನಿಷ್ಠೆಯ ಸೇವಕನಾಗಿದ್ದರೂ ಅದು ಮೂರ್ಖನಾಗಿರೋದರಿಂದ ತನ್ನ ಒಡೆಯನ ಪ್ರಾಣವನ್ನೇ ತೆಗೆದುಕೊಂಡು ಬಿಡಿತು. ಹೀಗೆ ಒಬ್ಬ ಮೂರ್ಖ ಸೇವಕನಿಗಿಂತ ಬುದ್ಧಿವಂತನಾದ ಶತ್ರುವೇ ಮೇಲು ಅನ್ನುವಂಥದ್ದು ಈ ಕಥೆಯ ಸಂದೇಶ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳು ತಮಗೆ ಬರ್ತವೆ. ಇಲ್ಲಿಗೆ ಈ ಕಥೆಯನ್ನು ನಾನು ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು.